ಹಾಯ್ ಹಲೋ ನಮಸ್ಕಾರ, ವಿನಯ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ HL. ವೀಕ್ಷಕರೇ, ಮೊದಲನೆಯದಾಗಿ ವಿಶ್ವ ಯೋಗ ದಿನದ ಶುಭಾಶಯಗಳು. ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಫಿಟ್ನೆಸ್ ಅಂತ ಅಂದರೆ ನೆನಪಿಗೆ ಬರೋದು ನಮಗೆ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಯವರ ಫಿಟ್ನೆಸ್ಗೆ ಮರುಳಾಗದವರೇ ಯಾರೂ ಕೂಡ ಇಲ್ಲ. ಅವರ ಫಿಟ್ನೆಸ್ ಹಾಗೂ ಯಂಗ್ ಬಾಡಿ ನೋಡಿದವರಿಗೆ ಅವರ ವಯಸ್ಸು ಎಷ್ಟು ಅನ್ನೋದನ್ನು ಊಹಿಸುವುದು ಕಷ್ಟವಾಗುತ್ತೆ. ಫಿಟ್ ಆಗಿರೋದಕ್ಕೆ ನಟಿ ನಿಯಮಿತವಾಗಿ ವರ್ಕೌಟ್ ಜೊತೆಗೆ ವಿವಿಧ ರೀತಿಯ ಯೋಗ ಕೂಡ ಮಾಡ್ತಾರೆ. ಅವರು ಆಗಾಗ್ಗೆ ತಮ್ಮ ಫಿಟ್ನೆಸ್ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಶೇರ್ ಮಾಡೋದನ್ನು ನೀವೇ ನೋಡಿರ್ತೀರ. ಫಿಟ್ ಆಗಿರೋದಕ್ಕೆ ಅವರು ಅನೇಕ ರೀತಿಯ ಯೋಗಗಳನ್ನು ಮಾಡ್ತಾರೆ. ಜೊತೆಗೆ ತನ್ನ ಫಾಲೋವರ್ಸ್ಗೆ ಸಲಹೆ ಕೂಡ ನೀಡ್ತಾರೆ. ಕೆಲವು ವರ್ಷಗಳ ಹಿಂದೆ ಶಿಲ್ಪಾ ಶೆಟ್ಟಿರವರು ಸರ್ವಿಕಲ್ ಸ್ಟ್ಯಾಂಡಿಲೈಟಿಸ್ನಿಂದ ಬಳಲ್ತಾ ಇದ್ರು. ಅವರು ಇದೀಗ ಗುಣಮುಖರಾಗಲು ಯೋಗನೇ ಕಾರಣ ಅಂತ ಸಂದರ್ಶನ ಒಂದರಲ್ಲಿ ಹೇಳಿದ್ರನ್ನ ನೀವೇ ಕೇಳಿದ್ದೀರಾ. 52ನೇ ವಯಸ್ಸಿನಲ್ಲಿ ಶಿಲ್ಪಾ ಶೆಟ್ಟಿ ಆರೋಗ್ಯಕರ ದಿನಚರಿಯನ್ನ ಫಾಲೋ ಮಾಡ್ತಾರೆ. ಜೊತೆಗೆ ಇವತ್ತಿಗೂ ಕೂಡ ಬಿ ಟೌನ್ನಲ್ಲಿ ಫಿಟ್ನೆಸ್ ನಟಿಯರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಆಸನದಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನೋಡೋದಾದ್ರೆ, ಇದು ಅಸಿಡಿಟಿ ಮತ್ತು ಅಜೀರ್ಣ ನಿವಾರಣೆಗೆ ತುಂಬಾನೇ ಪ್ರಯೋಜನಕಾರಿ. ನಿಮ್ಮ ದೇಹದಿಂದ ವಿಷವನ್ನ ಹೊರಹಾಕಲು ಸಹಾಯವನ್ನು ಕೂಡ ಮಾಡುತ್ತೆ. ಈ ಆಸನವನ್ನ ಮಾಡೋದ್ರಿಂದ ಬೆನ್ನು ಮೂಳೆ ನೋವು ಕೂಡ ನಿವಾರಣೆಯಾಗುತ್ತೆ. ಜೊತೆಗೆ ರಕ್ತ ಸಂಚಾರ ಸರಾಗವಾಗುತ್ತೆ. ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ಸಂತಾನೋತ್ಪತ್ತಿ ಅಂಗಗಳ ಕಾರ್ಯನಿರ್ವಹಣೆಗೂ ಕೂಡ ಇದು ಸಹಾಯ ಮಾಡುತ್ತೆ. ಜೊತೆಗೆ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತೆ. ಬೆನ್ನು, ಸೊಂಟ, ತೊಡೆಯ ಸ್ನಾಯುಗಳನ್ನು ಹಿಗ್ಗಿಸೋದಕ್ಕೆ ಈ ಒಂದು ಆಸನ ತುಂಬಾನೇ ಸಹಾಯಕವಾಗಿದೆ. ಶಿಲ್ಪಾ ಶೆಟ್ಟಿಯವರೇ ಹೇಳೋ ಪ್ರಕಾರ, ಗರ್ಭಾವಸ್ಥೆಯಲ್ಲಿ ಮತ್ತು ಋತುಚಕ್ರದ ಸಮಯದಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡೋದನ್ನು ಅವಾಯ್ಡ್ ಮಾಡಿ. ಬೆನ್ನು ನೋವು, ಸ್ಲಿಪ್ ಡಿಸ್ಕ್ ಮತ್ತು ಗರ್ಭಕಂಠದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಕೂಡ ಇದು ಹಾನಿಕಾರಕ. ಸೊ ಹಾಗಾಗಿ ಇಂಥವರು ಈ ಒಂದು ಯೋಗಾಸನವನ್ನು ಅವಾಯ್ಡ್ ಮಾಡಿದರೆ ಉತ್ತಮ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.